ಸಿಎಂಗೆ ಕ್ಷಮೆ ಕೇಳ್ತಾರ ಬಿವೈಬಿ ಅಶೋಕ್. ಹದ್ದು ಮೀರಿದ್ರೆ ಕಾನೂನು ಕ್ರಮ ಗ್ಯಾರಂಟಿ. ಸಿಎಂ ಸಿದ್ದು ಖಡಕ್ ವಾರ್ನಿಂಗ್. ಹದ್ದು ಎಲ್ಲದಕ್ಕೂ ಒಂದು ಹದ್ದಿರುತ್ತೆ, ಆದ್ರೆ ಆ ಹದ್ದು ಮೀರಿದ್ರೆ ಯಾರು ಸುಮ್ಮನಿರಲ್ಲ. ಮುಲಾಜಿಲ್ಲದೆ ಕಾನೂನು ಕ್ರಮ ತೆಗೆದುಕೊಳ್ಳೋದು ಗ್ಯಾರಂಟಿ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಕ್ಷುಲ್ಲಕ ವಿಚಾರಗಳನ್ನೇ ಮುಂದಿಟ್ಕೊಂಡು ರಾಜ್ಯ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕರ ಸೇವಕನ ಮೇಲೆ 16 ಪ್ರಕರಣಗಳಿದ್ರು ಆತ ಹಿಂದೂ ಅನ್ನೋ ಒಂದೇ ಕಾರಣಕ್ಕೆ ಬಿಡುಗಡೆ ಮಾಡಬೇಕು ಅಂತೇಳಿ ಬಿಜೆಪಿ ನಾಯಕರು ನವರಂಗಿ ನಾಟಕ ಮಾಡ್ತಿದ್ದಾರೆ. ಆದ್ರೆ ಲಾಯರ್ ಸಿದ್ದರಾಮಯ್ಯ ಈ ಗುಡ್ಡು ಬೆದರಿಕೆ ಮತ್ತು ಬಿಟ್ಟಿ ಆರೋಪಗಳಿಗೆಲ್ಲ ಎದುರು ಜಾಯ್ಮಾನ್ದವರೇ ಅಲ್ಲ. ಇನ್ನ ರಾಜ್ಯದ ಜನ ಕೂಡ ಬಿಜೆಪಿಗರ ನವರಂಗಿ ನಾಟಕವನ್ನ ಅರಿಯದಷ್ಟು ದಡ್ಡರಲ್ಲ. ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಜೆಪಿ ನಾಯಕರ ಪ್ರತಿಭಟನೆಗೆ ಪ್ರಚಾರ ಕೊಡಬಹುದು, ಆದ್ರೆ ಸತ್ಯ ಏನು ಅನ್ನೋದನ್ನ ಹೇಳಲೇಬೇಕಲ್ವಾ. ಸತ್ಯ ಗೊತ್ತಾಗಿದ್ದೇ ಆದ್ರೆ ಜನ ಬಿಜೆಪಿಗರನ್ನ ತಿರಸ್ಕರಿಸೋದು ಗ್ಯಾರಂಟಿ. ಹಾಗಾದ್ರೆ ಸದ್ಯದಲ್ಲೇ ಬಿಜೆಪಿಗರ ಬಣ್ಣ ಬಯಲಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಷಮೆ ಕೇಳ್ತಾರ. ಬಿಜೆಪಿಯವರ ಸಂವಿಧಾನ ವಿರೋಧಿ ನಡೆ ಎಷ್ಟು ಡೇಂಜರ್ ಗೊತ್ತಾ, ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅಪರಾಧಿನೇ ಯಾವಾಗಲೂ ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ, ನಿಮಗೆ ತಾಕತ್ತಿದ್ರೆ ರಾಮ ಕಾರಸೇವಕರನ್ನ ಬಂಧನವನ್ನ ಮಾಡಿ ನೋಡಿ. ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ನಾಯಕರು ಧರ್ಮ ದಂಗಲ್ಗೆ ಇಳಿದು ಬಿಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲಿರುವ ಬಹುಸಂಖ್ಯಾತ ಹಿಂದೂಗಳನ್ನ ತಮ್ಮತ್ತ ತಿರುಗಿಸಿಕೊಂಡು ರಾಜಕೀಯ ಲಾಭ ಪಡೆದುಕೊಳ್ಳಬೇಕು ಅನ್ನೋ ಒಂದೇ ಕಾರಣಕ್ಕೆ ರಾಜ್ಯ ಬಿಜೆಪಿಗರು 16 ಪ್ರಕರಣಗಳ ಆರೋಪಿ ಶ್ರೀಕಾಂತ್ ಪೂಜಾರಿ ಬೆನ್ನಿಗೆ ನಿಂತಿದ್ದಾರೆ. ಆತ ಹಿಂದೂ ಮತ್ತು ಒಂದು ಕಾಲದಲ್ಲಿ ಕರಸೇವಕ ಅನ್ನೋ ಕಾರಣಕ್ಕೆ ಆತನನ್ನ ಬಂಧಿಸಬಾರದು ಅಂತೇಳಿ ಬಿಜೆಪಿ ನಾಯಕರು ಬೊಂಬಡ ಬಾರಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ದಮ್ಮಿದ್ರೆ ತಾಕತ್ತಿದ್ರೆ ಕರಸೇವಕನನ್ನ ಬಂಧಿಸಿ ನೋಡೋಣ ಅಂತೇಳಿ ಮಾಜಿ ಸಚಿವ ಮತ್ತು ಬಿಜೆಪಿ ಮುಖಂಡ ಸುನಿಲ್ ಕುಮಾರ್ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಸವಾಲಿಸುತ್ತಿದ್ದಾರೆ. ರಾಜ್ಯದ ಎಲ್ಲ ಕಾರಸೇವಕರ ಪಟ್ಟಿಯನ್ನು ನಾನು ಕೊಡ್ತೇನೆ. ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ, ನಿಮಗೆ ತಾಕತ್ತಿದ್ರೆ ರಾಮ ಕಾರಸೇವಕರನ್ನ ಬಂಧನವನ್ನ ಮಾಡಿ ನೋಡಿ. ಆದ್ರೆ ಸುನಿಲ್ ಕುಮಾರ್ ಹೇಳ್ತಾ ಇರೋ ಹಾಗೆ ಅಮಾಯಕ ರಾಮ ಕರಸೇವಕರನ್ನ ಬಂಧಿಸೋದಕ್ಕಾಗುತ್ತಾ? ಆ ಕರಸೇವಕರಲ್ಲಿ ಯಾರೇ ಆರೋಪಗಳಿದ್ರೆ ಅವರನ್ನ ಸರ್ಕಾರ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಅದನ್ನ ತಡೆಯೋಕೆ ಬಂದ್ರೆ ಸುನಿಲ್ ಕುಮಾರ್ ಅಲ್ಲ, ಆರ್ ಅಶೋಕ್ ಅವರನ್ನು ಬಿಡಲ್ಲ, ಬಿವೈ ವಿಜಯೇಂದ್ರ ಅವರನ್ನು ಸರ್ಕಾರ ಬಿಡಲ್ಲ. ಸಮಾಜದಲ್ಲಿ ಶಾಂತಿ ಕದಡುವ, ಕಾನೂನು ಸುವ್ಯವಸ್ಥೆಗೆ ಅಡ್ಡಿಪಡಿಸಿದ ಆರೋಪದಲ್ಲಿ ಅವರನ್ನ ಅರೆಸ್ಟ್ ಮಾಡಬಹುದು. ಇನ್ನ ನಿನ್ನೆ ಟ್ವೀಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಮ ಮಂದಿರ ಉದ್ಘಾಟನೆ ವೇಳೆ ಶ್ರೀಕಾಂತ್ ಪೂಜಾರಿಯ ಬಂಧನವಾಗಿರೋದು ಕಾಕತಾಳೀಯವಷ್ಟೇ. ಹಳೆಯ ಪ್ರಕರಣಗಳನ್ನ ಪರಿಶೀಲನೆ ನಡೆಸುವ ವೇಳೆ ಪೊಲೀಸರು ಇತರೆ 36 ಜನರ ಜೊತೆಗೆ ಇವರನ್ನು ಕೂಡ ಬಂಧಿಸಿದ್ದಾರೆ. ಇದರಲ್ಲಿ ಪ್ರತೀಕಾರವೂ ಇಲ್ಲ, ತುಷ್ಟೀಕರಣವೂ ಇಲ್ಲ. ಕಾನೂನು ಪಾಲನೆ ಮಾಡಬೇಕು, ಮಾಡಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಹೋಮ್ ಮಿನಿಸ್ಟರ್ ಹಳೆ ಕೇಸ್ಗಳನ್ನೆಲ್ಲ ಚುತ್ತ ಮಾಡಿ ಅಂತ ಹೇಳಿದ್ದಾರೆ. ಅವರು ಅದಕ್ಕೋಸ್ಕರ ಹಳೆ ಕೇಸ್ನಲ್ಲಿ ಯಾರ್ಯಾರು ಇದ್ರು ಅವ್ರನ್ನ ವಿಚಾರ ಮಾಡಿದ್ದಾರೆ. ಅಪರಾಧಿನೇ ಯಾವಾಗಲೂ, ಅನ್ಲೆಸ್ ಕೋರ್ಟ್ನಲ್ಲಿ ಅಕ್ವಿಟ್ ಆಗೋವರೆಗೂ ಕೂಡ ಅವರ ಅಪರಾಧಿನೇ ಅಲ್ಲ. ಆದ್ರೆ ಬಿಜೆಪಿಗರು ಮಾತ್ರ ಬೇಕು ಅಂತಲೇ ಗಲಭೆ ಸೃಷ್ಟಿ ಮಾಡೋಕೆ ಕಾಯ್ತಾ ಇದ್ದಂತೆ ಕಂಡು ಬರ್ತಿದೆ. ಹೀಗಾಗಿನೇ ರಾಜ್ಯದ ಉದ್ದಗಲಕ್ಕೂ ನಾನು ಕರಸೇವಕ, ನನ್ನನ್ನ ಬಂಧಿಸಿ ಅನ್ನೋ ಅಭಿಯಾನ ಶುರು ಮಾಡಿದ್ದಾರೆ. ಇವತ್ತು ಚಿಕ್ಕಮಗಳೂರು ಕ್ಷೇತ್ರದ ಮಾಜಿ ಶಾಸಕ ಸಿಟಿ ರವಿ ನಾನು ಕರಸೇವಕ, ನನ್ನನ್ನ ಬಂಧಿಸಿ ಅಂತೇಳಿ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆ ಎದುರು ಧರಣಿ ನಡೆಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಠಾಣೆ ಮುಂದೆ ಜಮಾಯಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಬಂದ ಎಸ್ಪಿ ಕೃಷ್ಣಮೂರ್ತಿ ಪೊಲೀಸ್ ಠಾಣೆ ಒಳಗೆ ಸಿಟಿ ರವಿ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಈ ವೇಳೆ ಕೆಂಡಾಮಂಡಲರಾದ ಬಿಜೆಪಿ ಕಾರ್ಯಕರ್ತರು ನಾವು ಕರಸೇವಕರೇ, ನಮ್ಮನ್ನ ಬಂಧಿಸಿ ಅಂತೇಳಿ ಠಾಣೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ, ತಳ್ಳಾಟ ನಡೆದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಕೆಲ ಕಾಲ ನಗರ ಪೊಲೀಸ್ ಠಾಣೆ ಎದುರು ಹೈಡ್ರಾಮಾವೇ ನಡೆದು ಹೋಗಿದೆ. ನಂತರ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಠಾಣೆ ಆವರಣದಿಂದ ಹೊರಗೆ ಕಳಿಸಿದ್ದಾರೆ. ಆನಂತರ ಸಿಟಿ ರವಿ ಅವರನ್ನು ಬಿಡುಗಡೆ ಮಾಡಲಾಗಿದೆ. ಇನ್ನ ಮಾಜಿ ಸಚಿವ ಸುನಿಲ್ ಕುಮಾರ್ ಅವರು ಕೂಡ ಬೆಂಗಳೂರಲ್ಲಿ ನಾನೊಬ್ಬ ಕರಸೇವಕ, ನನ್ನನ್ನ ಬಂಧಿಸಿ ಎಂಬ ಅಭಿಯಾನ ನಡೆಸಿದ್ದಾರೆ.
ಪ್ರಸ್ತುತ ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ವಿರೋಧ ವ್ಯಕ್ತಪಡಿಸಿ ಟ್ವಿಟರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಡಿಪಿ ಚೇಂಜ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಕಳೆದ 2023ನೇ ಸಾಲಿನಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಗಾಂಜಾ ಮಾರಾಟ, ಕಳ್ಳತನ, ಸುಲಿಗೆ, ವಂಚನೆ, ದೊಂಬಿ ಮುಂತಾದ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿ ಎಲ್ಪಿಸಿ ಪ್ರಕರಣಗಳಲ್ಲಿ ಒಟ್ಟು 36 ಜನರನ್ನ ದಸ್ತಗಿರಿ ಮಾಡಲಾಗಿದೆ. ಇದರಲ್ಲಿ ಶ್ರೀಕಾಂತ್ ಪೂಜಾರಿ 32ನೇ ವ್ಯಕ್ತಿ. ಈತನನ್ನ ಕರಸೇವಕರೆಂಬ ಕಾರಣಕ್ಕೆ ಹೊರಗಡೆ ಬಿಡಬೇಕೋ ಅಥವಾ ಆರೋಪಿಯನ್ನು ಕಾರಣಕ್ಕೆ ಬಂಧಿಸಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ತಪ್ಪು ಮಾಡಿದವರನ್ನ ರಕ್ಷಿಸಿ ಶಿಕ್ಷೆ ನೀಡಬಾರದು ಅಂತೇಳಿ ಬಿಜೆಪಿಗರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಈ ಪ್ರಶ್ನೆಯನ್ನ ಮಾಧ್ಯಮದವರು ಬಿಜೆಪಿಯವರಿಗೆ ಕೇಳಬೇಕು. ಅಪರಾಧ ಮಾಡಿರುವವರ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳಲಾಗುತ್ತೆ. ನಿರಪರಾಧಿಗಳ ವಿರುದ್ಧ ಯಾವುದೇ ಕಾನೂನು ಕ್ರಮ ಜರುಗಿಸಲ್ಲ. ಟೀಕೆಗಳಿಗೆ, ಅನುಮಾನಗಳಿಗೆ ನಾನು ಉತ್ತರ ನೀಡೋದಿಲ್ಲ ಅಂತ ಹೇಳಿದ್ದಾರೆ. ತಪ್ಪು ಮಾಡಿದವರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗೂ ಅಂತ ಚಳುವಳಿ ಮಾಡ್ತಾರ, ಪ್ರತಿಭಟನೆ ಮಾಡ್ತಾರ. ನಾವು ದ್ವೇಷದ ರಾಜಕಾರಣ ಮಾಡಲ್ಲ. ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್. ದ್ವೇಷದ ರಾಜಕಾರಣ ಮಾಡಲ್ಲ. ಅಪರಾಧ ಮಾಡಿದವರು ಮಾತ್ರ ಅವ್ರ ಮೇಲೆ ಕ್ರಮ ತಗೋತೀವಿ. ಅಪರಾಧ ಮಾಡಿದ್ರೆ ಇನ್ನ ಬಿಜೆಪಿ ನಾಯಕರ ಪ್ರತಿಭಟನೆ ಕೋರ್ಟ್ ಮೆಟ್ಟಿಲೇರಿದ್ರೆ ಖಂಡಿತ ಕೋರ್ಟ್ ಚೀಮಾರಿ ಹಾಕೋದು ಬಿಜೆಪಿ ನಾಯಕರಿಗೆ. ಯಾಕಂದ್ರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಆರೋಪಿ ಕರಸೇವಕ ಅನ್ನೋ ಕಾರಣಕ್ಕೆ ವಿಚಾರಣೆ ನಡೆಸಬಾರ್ದು, ಅರೆಸ್ಟ್ ಮಾಡಬಾರ್ದು ಮತ್ತು ಅವರ ವಿರುದ್ಧ ತೀರ್ಪು ಕೊಡಬಾರ್ದು ಅಂತ ಹೇಳೋದಕ್ಕೆ ಬಿಜೆಪಿ ನಾಯಕರು ಅದ್ಯಾವ ದೊಣ್ಣೆ ನಾಯಕರು ಅಂತೇಳಿ ಜನಸಾಮಾನ್ಯರು ಪ್ರಶ್ನಿಸುತ್ತಿದ್ದಾರೆ. ಆದ್ರೆ ಬಿಜೆಪಿ ನಾಯಕರ ಅಸಲಿ ಲೆಕ್ಕಾಚಾರ ಒಂದೇ. ಲೋಕಸಭಾ ಎಲೆಕ್ಷನ್ಗೆ ಇನ್ನು ಕೇವಲ 4 ತಿಂಗಳು ಬಾಕಿ ಇದ್ದು, ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸಬೇಕು. ಕಾಂಗ್ರೆಸ್ ನಾಯಕರನ್ನ ಮುಸ್ಲಿಂ ಪರ ಅಂತ ಬಿಂಬಿಸಿ ಜನರಲ್ಲಿ ವಿಷ ಬೀಜ ಬಿತ್ತಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನ ಕೆರಳಿಸಿ ರಾಜಕೀಯ ಲಾಭ ಪಡ್ಕೋಬೇಕು ಅನ್ನೋದಷ್ಟೇ. ಇಂಥ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರ ಅಮಾಯಕರು ಮತ್ತು ಅಂಧ ಭಕ್ತರಿಗೆ ಅರ್ಥವಾಗದೇ ಇರಬಹುದು, ಆದ್ರೆ ಪ್ರಜ್ಞಾವಂತ ನಾಗರಿಕರಿಗೆ ಖಂಡಿತ ಅರ್ಥವಾಗುತ್ತೆ. ಇನ್ನ ಕಾಂಗ್ರೆಸ್ ಕೂಡ ಈ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂತ ಅಭಿಯಾನಗಳನ್ನ ದೊಡ್ಡ ಮಟ್ಟದಲ್ಲಿ ಆರಂಭಿಸಬೇಕಾಗಿದೆ. ಅಷ್ಟೇ ಅಲ್ಲ, ಈಗ ಆರೋಪಿ ಶ್ರೀಕಾಂತ್ ಪೂಜಾರಿ ಬಿಡುಗಡೆಗೆ 48 ಗಂಟೆ ಡೆಡ್ ಲೈನ್ ಕೊಟ್ಟಿರೋ ರಾಜ್ಯ ಬಿಜೆಪಿಗರ ವಿರುದ್ಧ ರಾಜ್ಯ ಸರ್ಕಾರ ಕೂಡಲೇ ಕಾನೂನು ಸಮರಕ್ಕೆ ಮುಂದಾಗಬೇಕಾಗಿದೆ. ಬಿಜೆಪಿಗರು ಆರೋಪಿಗಳ ಬಿಡುಗಡೆಗೆ ಒತ್ತಡ ಹೇರುತ್ತಿದ್ದಾರೆ ಮತ್ತು ಗುಂಪುಗಳನ್ನ ಕಟ್ಟಿಕೊಂಡು ಸಮಾಜದ ಶಾಂತಿ ಮತ್ತು ಕೋಮು ಸೌಹಾರ್ದತೆ ಕದಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತೇಳಿ ಆದಷ್ಟು ಬೇಗ ಕೋರ್ಟ್ ಮೊರೆ ಹೋಗಬೇಕಾಗಿದೆ. ಹಾಗೊಮ್ಮೆ ಕೋರ್ಟ್ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕರನ್ನ ತರಾಟೆಗೆ ತಗೊಂಡು ಇವರ ದುರ್ವರ್ತನೆಗೆ ಬ್ರೇಕ್ ಹಾಕಿದ್ರೆ ವಿಜಯೇಂದ್ರ ಮತ್ತು ಆರ್ ಅಶೋಕ್ ವಿಧಿ ಇಲ್ಲದೆ ಸಿಎಂ ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರಕ್ಕೆ ಕ್ಷಮೆ ಕೇಳಲೇಬೇಕು. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.